ನಮಸ್ಕಾರ. ಕಾರ್ಯಾಧ್ಯಕ್ಷರಾದ GC ಚಂದ್ರಶೇಖರ್ ಅವರೇ, ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಅವರೇ, ನಿಮ್ಮ ಪಕ್ಷದ ಸ್ಪೋಕ್ಸ್ಮನ್ ಆದಂಥ ಲಕ್ಷ್ಮಣರವರೇ, ರಾಮಚಂದ್ರಪ್ಪನವರೇ, ದೀಪಕ್ ತಿಮ್ಮಯ್ಯನವರೇ, ಮುರುಗಂದ್ರವರೇ, ಸಾಧು ಕೋಕಿಲಾರವರೇ, ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಭಾಳ ಬೆಳಗ್ಗೆ ಕರಿಬೇಕಾಗಿತ್ತು, ಅನೇಕ ಕಾರ್ಯಕ್ರಮ ಇತ್ತು. ಆ ದೃಷ್ಟಿಯಿಂದ ಮಧ್ಯಾಹ್ನ ಕರೆದಿದ್ದೀನಿ, ತಾವು ಕ್ಷಮಿಸಬೇಕು. ಕರೆದ ಉದ್ದೇಶ ಕಳೆದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನಲ್ಲಿ ಸಭೆಯಲ್ಲಿ, ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ನಾವು ಗವರ್ನರ್ ಅವರಿಗೆ ಕೆಲವು ಅಡ್ವೈಸನ್ನು ನಾವು ಕಳಿಸ್ಕೊಟ್ಟಿದ್ದೇವೆ. ಏನದು ಅಂತಂದರೆ, ಗವರ್ನರ್ ಅವರು ಭಾಳ ತರಾತುರಿಯಿಂದ ಕೆಲವರಿಗೆ ಪ್ರಾಸಿಕ್ಯೂಷನ್ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕೊಟ್ಟಿದ್ದಾರೆ. ಯಾವ ಎನ್ಕ್ವೈರಿನೂ ಇಲ್ಲದೆ, ಎನ್ಕ್ವೈರಿ ಯಾವ್ದಾದ್ರು ಬಂದು ರಿಪೋರ್ಟ್ ಆಗಿ ಯಾವ್ದಾದ್ರು ಅವ್ರ ಮನವರಿಕೆ ಆಗಿದ್ದರೆ ಅದು ಬೇರೆ ವಿಚಾರ. ಇನ್ನು ಮನವರಿಕೆನೂ ಆಗಿಲ್ಲ, ಎನ್ಕ್ವೈರಿನೂ ಆಗಿಲ್ಲ. ಕೆಲವು ಅರ್ಜಿಗಳನ್ನು ಗಮನದಲ್ಲಿಟ್ಕೊಂಡು ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನನಗೆ ಅಂತ ಹೇಳಿ ಗವರ್ನರ್ ಅವರು ಕೊಟ್ಟಿದ್ದಾರೆ. ಅದು ನ್ಯಾಯಾಲಯದಲ್ಲಿದೆ. ನಾನು ಆ ವಿಚಾರ ನ್ಯಾಯಾಲಯದಲ್ಲಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಪ್ರಸ್ತಾವನೆ ಮಾಡೋಕ್ಕೆ ನಾನು ಹೋಗುವುದಿಲ್ಲ. ನ್ಯಾಯಾಲಯ, ಈ ದೇಶದ ಕಾನೂನು ಏನು ತೀರ್ಮಾನ ಮಾಡ್ತದೋ. ಇವರೇ ನೀವು ಡೀಸೆಂಟಾಗಿ ಕೂತ್ಕೊಳ್ಳಿ. ನೀವು ಜಗಳ ಮಾಡಿ ನಮ್ಮನ್ನ ಮೈಂಡ್ ಡಿವೈಡ್ ಮಾಡಿದ್ರೆ ದಯವಿಟ್ಟು ನಿಮ್ಮ ಕೆಲಸನ ಎತ್ಕೊಂಡು ನೀವು ಹೋಗಿದ್ದಾರೆ. ಸೊ ಇಲ್ಲಿ ಅನೇಕ ವಿಚಾರಗಳನ್ನು ನಮ್ಮ ಕ್ಯಾಬಿನೆಟ್, ನನ್ನ ಅಧ್ಯಕ್ಷತೆಯಲ್ಲಿ ನಡೆದಂಥ ಕ್ಯಾಬಿನೆಟ್ ಗವರ್ನರ್ ಅವ್ರಿಗೆ ಅಡ್ವೈಸನ್ನು ಕಳಿಸ್ಕೊಟ್ಟಿದೆ. ಈಗಾಗಲೇ ರಾಜ್ಯದಲ್ಲಿ ಅನೇಕ ಪ್ರಕರಣಗಳು ಲೋಕಾಯುಕ್ತ ಮತ್ತು ಬೇರೆ ಬೇರೆ ತನಿಖಾ ಸಂಸ್ಥೆಯಿಂದ SIDಗಳಿಂದೆಲ್ಲ ಆಗಿ ಗವರ್ನರ್ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಇವತ್ತು ನಾವು 4 ವಿಚಾರಗಳನ್ನು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿರೋದನ್ನು ನಾವು ನೆನಪು ಮಾಡ್ತಾ ಇದ್ವಿ. ಹೊಸಗೇನು ಕಳಿಸಿಲ್ಲ. ತನಿಖೆ ಮಾಡಿ, ತನಿಖೆ ಆಧಾರದ ಮೇಲೆ ವರ್ಷಗಟ್ಟಲೆ ತನಿಖೆ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದು ಚಾರ್ಜ್ ಶೀಟನ್ನು ಕೂಡ ಕಳಿಸ್ಕೊಟ್ಟಿದ್ದೇವೆ ಅಂತ ಹೇಳಿ ನಾವು ಆ ಅಧಿಕಾರಿಗಳು ಬರೆದಿರೋದ್ರಿಂದ ಈ ವಿಚಾರ ಮಾಡ್ತಾ ಇದ್ದೀವಿ. ನಮಗೊಂದು ಮಾಹಿತಿ ಲಭ್ಯ ಇದೆ. ಮೊದಲನೇದು ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ, ಆನೆಸ್ಟಿ ಕುಮಾರಸ್ವಾಮಿ. ಆನೆಸ್ಟಿ, ಅವ್ರು ಯಾವುದೋ ನಕಲು ಕೆಲಸ ಮಾಡೋದಿಲ್ಲ, ಸಚ್ಚಾ ಕೆಲಸ ಮಾಡ್ತಾರೆ. ಒಂದು ಲೆಟ್ರ್ ಇದೆ ನನ್ನ ಹತ್ರ, ನನಗೆ ಯಾರ ಮಾಧ್ಯಮ ಸ್ನೇಹಿತರಿಗೆ ಕಳಿಸ್ಕೊಟ್ರು. ನನಗೆ ಎಲ್ಲ ಮಾಧ್ಯಮದ ಅಂಗಡಿಗಳಿಗೆ ಹಾಕಿದ್ರಂತೆ, ಅವರು ನನಗೆ ಇದನ್ನು ಕಳಿಸ್ಕೊಟ್ರು. ಫ್ರೆಂಡ್ಸ್, 21ನೇ ತಾರೀಕು 11ನೇ ತಿಂಗಳು 23ನೇ ತಾರೀಕು ಲೋಕಾಯುಕ್ತ ಅವರು ಆಫೀಸ್ IGP SIT ಅವರು ಕಳಿಸ್ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಫಾರ್ ಇಶ್ಯೂ ಆಫ್ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಆರ್ಡರ್, ಕ್ರೈಮ್ ನಂಬರ್ 16/2014. ಅಂದರೆ
10 ವರ್ಷದಿಂದ ಕೇಸು ರಿಜಿಸ್ಟರ್ ಆಗಿದೆ. ಸೆಕ್ಷನ್ 420, 465, 468, 409, read with 120B and 511 IPC 180,860 IPC 13/2 read with 13/1D PC Act 1988 in 21 and 23 of MMD Act ಅಂತ ಹೇಳಿ ಅವರು SIT ಅವರು ಮಾಡಿ ಒಂದು ರೆಫರೆನ್ಸ್ ಲೆಟ್ರು ಕೂಡ ಹಾಕ್ಬಿಟ್ಟು ಅವರು ಕಳಿಸ್ಕೊಟ್ಟಿದ್ದಾರೆ. ಇದು ನಾನೇನು ತಿರ್ಚಿ ಪರಿಸಿ ನಾನೇನು ಮಾತಾಡಕ್ಕೆ ಹೋಗ್ತಾ ಇಲ್ಲ. ದಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕರ್ನಾಟಕ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಗೌರ್ಮೆಂಟ್ 2014 DPR GO number 10 SLU 2014 dated 24/1/2014 to investigation case of illegal iron ore mining mentioned in Karnataka Lokayukta report. ಅಂದರೆ ಲೋಕಾಯುಕ್ತ ಅವರು ಒಂದು ರಿಪೋರ್ಟ್ ಮಾಡಿದ್ರು ಅಂತ. ರಿಪೋರ್ಟ್ ಆನ್ ಡೇಟೆಡ್ 22/11/23 and 6/6/2017. In this regard, the investigation officer STI, after conclusion of the investigation, crime number 16/2014, read with 420, 465, 468, 409, 120B, 511, 1860 IPC 13/2, read with 13/1 Act 1988, MMD sent a report that the rebels suppose seeking sanction to prosecute Sri H.D. Kumaraswamy, then the Chief Minister of State, under section 197, crime number PC of 19 of the PC Act 1988. The report of the investigation office attached along with the letter of 218 pages. ಅಂದರೆ 218 ಪೇಜು ರಿಪೋರ್ಟು ಇನ್ವೆಸ್ಟಿಗೇಟ್ ಮಾಡಿ ನಾನು ಕಳಿಸ್ತಾ ಇದ್ದೀನಿ. ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಅಕಾರ್ಡ್ ಸ್ಯಾಂಕ್ಷನ್ ಅಂಡರ್ 197 CRPC and 19 of the PC Act in this regard ಅಂತ ಹೇಳಿ ಅವರು ಒಬ್ಬ ಚಂದ್ರಶೇಖರ್ ಅಂತ IPS ಆಫೀಸರು, IGP ಅವರು, SIT ಅವರು ಕಳಿಸ್ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಬೇರೆ ಇಲ್ಲಿ ಇದೆ ಕೆಲವು ಲೆಟ್ರು ರಾಜ್ಯಪಾಲರಿಗೆ ಕಳಿಸ್ಕೊಟ್ಟಿದ್ದಾರೆ. ಭೀಮಪ್ಪ ಗುಂಡಪ್ಪ ಗಡಾದ್ ಅವರು ಮಾಹಿತಿ ಹಕ್ಕನ್ನು ತೆಗೆದುಕೊಂಡು ಅವರು ರಾಜ್ಯದ ಅಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಅವರು ಕೂಡ ಇಲ್ಲಿ ಕರ್ನಾಟಕ ಲೋಕಾಯುಕ್ತ ಅವರು ಪರಣ್ಣ ಮನ್ನಳ್ಳಿ ಶಾಸಕರು ಗಂಗಾವತಿ ಮತಕ್ಷೇತ್ರ ಕೋರಿದ್ದಾರೆ. ಶಶಿಕಲಾ ಜುಲ್ಲೆ ಅವರ ಮೇಲೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅವ್ರ ಮೇಲೆ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಅದು ಕೂಡ ಪೊಲೀಸರು, ಲೋಕಾಯುಕ್ತರು ಇದೇ ರೀತಿ ಪಬ್ಲಿಕ್ ಸರ್ವೆಂಟ್ ಇದ್ರ ಮೇಲೆ 17A ಪ್ರಕಾರ ನೀವು ಅನುಮತಿ ಕೊಡಬೇಕು ಅಂತೇಳಿ ಅವರು ಕೂಡ ಲೋಕಾಯುಕ್ತರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಅದಾದ ಮೇಲೆ ನಿರಾಣಿಯವರು ಅಬ್ರಾಮ್ ಅವರು ಕಾಗದ ಬರೆದಿದ್ದಾರೆ. ಅವರು ಇದ್ರ ಮೇಲೂ ಕೂಡ ಇನ್ವೆಸ್ಟಿಗೇಷನ್ ಆಗಿದೆ. ಇನ್ವೆಸ್ಟಿಗೇಷನ್ ಹಾಕಿ ಅವರು ಕೂಡ ಸಿದ್ಧಲಿಂಗಪ್ಪ, ಶಿವಕುಮಾರ್ ಅವರು, ಸಿದ್ಧಲಿಂಗಪ್ಪ ಪೂಜಾರಿ, ವ್ಯವಸ್ಥೆ ನಂದೀಶು ಇವರೆಲ್ಲ ಹಾಕಿ ಅವ್ರ ಮೇಲೆ ಕೂಡ ನಿರಾಣಿಯವರ ಮೇಲೆ ಅವರು ಏನೋ ಒಂದು ಈ ರೀತಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಕಾಯ್ದೆ 1988 ಭ್ರಷ್ಟಾಚಾರ ಪ್ರತಿಬಿಂಬಕ ಕಾಯ್ದೆ 1908 ತಿದ್ದುಪಡಿಯಲ್ಲಿ 17A ಪ್ರಕಾರ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೂಡ ಒಂದು ಬರೆದಿದ್ದಾರೆ. ಇದಲ್ಲದೆ ಈ ರೀತಿ ಇನ್ನು ಕೆಲವು ಮೇಲೆ DA ಕೇಸು ಕೂಡ ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಾರೆ. ಇವೆಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸು. ಇದು ಹೊಸೇನಲ್ಲ. ಮಧ್ಯ ನಾನು ಮಾಧ್ಯಮದಲ್ಲಿ ಓದ್ತಾ ಇದ್ದೆ, ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿಸ್ಟರ್ ಕುಮಾರಸ್ವಾಮಿ, ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಅಂದರೆ ಕವಣ,
ಅವರು ಭಾಳ ಸತ್ಯಕ್ಕೆ ಭಾಳ ಇಷ್ಟ ಅವರು